ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನೋಡ್ರಿ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಮುದ್ದೆ ಮಾಡ್ತಾ ಇದ್ದೀನಿ ನೋಡ್ರಿ. ಮುದ್ದೆನ ಹೆಂಗೆ ಮಾಡೋದಂತ ಹೇಳ್ತಾ ಇದ್ದೀನಿ ಬನ್ನಿ. ಮೊದಲಿಗೆ ನೋಡ್ರಿ, ನಾನಿಲ್ಲಿ ಪುಂಡಿ ಪಲ್ಯವನ್ನು ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ. ತೊಗರಿಬೇಳೆ ಮತ್ತು ಪುಂಡಿ ಪಲ್ಯವನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಉಪ್ಪು ಮತ್ತು ಖಾರ ಬೆಳ್ಳುಳ್ಳಿಯನ್ನು ಎಲ್ಲವನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಿಂಡಿ ಪಲ್ಯ ಮಾಡ್ತಾಯಿದ್ದೀನಿ ನೋಡ್ರಿ. ಅದಕ್ಕೆ ಏನೇನು ಬೇಕಪ್ಪ ಅಂತಂದರೆ ತೊಗರಿ ರೀ, ಅಲಸಂದಿ ರೀ ಮತ್ತು ಮೆಟಗೀರಿ ಎಲ್ಲವನ್ನು ಹಾಕ್ಕೊಂಡು ಕುಕ್ಕರಲ್ಲಿ ಒಂದು 3 ವಿಸಿಲನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೂ ಸಹ ಉಪ್ಪು ಮತ್ತು ಖಾರ ಬೆಳ್ಳುಳ್ಳಿ ಎಣ್ಣೆ ಎಲ್ಲವನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ. ಅದಾದಮೇಲೆ ನೋಡಿ ಬರ್ತಾರಿ, ಇದು ಎದುರು ಬರ್ತಾ ಅಂತಂದರೆ ಬದ್ನಿಕಾಯಿ ಬರ್ತಾ ನೋಡ್ರಿ. ಅದನ್ನು ಹೆಂಗೆ ಮಾಡೋದು ಅಂತಂದರೆ ಬದ್ನಿಕಾಯನ್ನು ಚೆನ್ನಾಗಿ ಕುದಿಸ್ಕೊಂಡು ಅದರಲ್ಲಿ ನೀರನ್ನು ಕಡೆಕ್ಟ್ ಮಾಡಿ ಚೆನ್ನಾಗಿ ಕುಟ್ಕೊಂಡು ಅದಕ್ಕೆ ಈರುಳ್ಳಿಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಉಪ್ಪು ಖಾರವನ್ನು ಸಹ ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ. ಅದಾದಮೇಲೆ ಏನು ಬೇಕಪ್ಪ ಅಂತಂದರೆ ರೊಟ್ಟಿ ಬೇಕು ನೋಡ್ರಿ. ರೊಟ್ಟಿಯನ್ನು ಮಾಡಿಕೊಂಡು ಇಟ್ಕೊಂಡಿನಿ ರೀ. ಅದಾದಮೇಲೆ ಹೋಳಿಗೆನೂ ಬೇಕು ರೀ. ಇದಕ್ಕೆ ಒಂದು 4 ಹೋಳಿಗೆ ಇದ್ದರೆ ಸಾಕ್ರಿ. ಹೋಳಿಗೆ ಆದಮೇಲೆ ನೋಡಿ ರೊಟ್ಟಿಯನ್ನು ಚೆನ್ನಾಗಿ ಮುರಿದು ಇಟ್ಕೊಂಡಿದ್ದೀನಿ ನೋಡಿರಿ ಒಂದು ಕಡೆ. ಅದಾದಮೇಲೆ ಹೋಳಿಗೆಯನ್ನು ಸಹ ಚೆನ್ನಾಗಿ ಮುರ್ಕೊಂಡು ಇಟ್ಕೋಬೇಕು ನೋಡ್ರಿ. ನೋಡಿ ಈ ಥರ ಸಣ್ಣವಾಗಿ ಮುರ್ಕೊಂಡು ಇಟ್ಕೋಬೇಕ್ರಿ. ಇಟ್ಕೊಂಡಾದಮೇಲೆ ನೋಡಿ ಇದು ನೋಡ್ರಿ ಜೋಳದ ಕಿಚಡಿ ಅಂತಾರೆ. ಜೋಳವನ್ನು ಚೆನ್ನಾಗಿ ಕುಟ್ಟಿ ಅದನ್ನು ಕುಕ್ಕರಲ್ಲಿ ಹಾಕಿ ಕುದಿಸ್ಕೋಬೇಕ್ರಿ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಮಾತ್ರ ಹಾಕ್ಕೋಬೇಕು ನೋಡ್ರಿ. ಅದಾದಮೇಲೆ ನೋಡಿ ರೊಟ್ಟಿ ಮತ್ತು ಹೋಳಿಗೆ ಕಿಚಡಿಯನ್ನು ಒಂದು ಕಡೆ ಹಾಕ್ಕೊಂಡಿದ್ದೀನಿ ನೋಡ್ರಿ. ಅದಾದಮೇಲೆ ಪಲ್ಯವನ್ನು ನಾನು ಮಿಕ್ಸ್ ಮಾಡ್ಕೋಕತ್ತೀನಿ ನೋಡ್ರಿ. ಎಲ್ಲವನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ ನಾನೀಗ ರೊಟ್ಟಿ ಮತ್ತು ಕಿಚಡಿ ಹೋಳಿಗೆಯನ್ನು ಇಟ್ಕೊಂಡಿದ್ದೀನಲ್ರಿ, ಅದನ್ನು ಸಹ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು. ನೋಡಿ ಈ ಥರ ಮೇಲಿಂದ ತೆಳಗೆ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ ನಾನು ಈರುಳ್ಳಿಯನ್ನು ಸಣ್ಣವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಗಜ್ಜರಿಯನ್ನು ಸಹ ಕಟ್ ಮಾಡಿ ಇಟ್ಕೊಂಡು ನೋಡ್ರಿ ಸಣ್ಣತಾಗ. ಅದನ್ನು ಸಹ ನಾನೀಗ ಅದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸಹ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಅಷ್ಟೇ ಬಿಡಬೇಕು ನೋಡ್ರಿ. 10 ನಿಮಿಷ ಬಿಟ್ಟಾದಮೇಲೆ ನೋಡಿ ಈ ಥರ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ ಈ ಥರ ಆಗಿರುತ್ತೆ. ಅದನ್ನು ನಾನೀಗ ಉಂಡೆ ಕಟ್ಲಾಕತ್ತೀನಿ ನೋಡ್ರಿ. ಉಂಡೆ ಅಂದರೆ ಮುದ್ದೆ ಕಟ್ಟಕತ್ತೀನಿ ನೋಡ್ರಿ. ಈ ಥರ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ಮುದ್ದೆಯನ್ನು ಕಟ್ಕೊಳ್ರಿ. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.